ಎಲ್ಲರಿಗೂ ನಮಸ್ಕಾರ. ನಾನು ಮಾದೇವರಾಜ್, ಸ್ವದೇಶಿ ಸುಗರ ಸಂಸ್ಥೆಯ ಪ್ರಚಾರಕ. ಇವತ್ತಿನ ವಿಷಯ ಏನಂದರೆ ಕಡಲೆ ಬೀಜ ಎಣ್ಣೆ ಅಥವಾ ಶೇಂಗಾ ಎಣ್ಣೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಒಂದು ಬರ್ಡ್ ವ್ಯೂ ಅಂತ ಏನಂತ ಹೇಳಿ ಅದನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ವಿಡಿಯೋಲ್ಲಿ ಮಾಡ್ತಾ ಇದ್ದೀವಿ. ಸೊ ಕೊನೆ ತನಕ ತಪ್ಪದೆ ಈ ವಿಡಿಯೋ ನೋಡಿ. ಹಾಗಾದರೆ ನಮ್ಮ ಶೇಂಗಾ ಎಣ್ಣೆಯಲ್ಲಿ ಏನಿದೆಯಪ್ಪ ಅಂದರೆ, ಮೊಟ್ಟ ಮೊದಲನೇದಾಗಿ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ. ಸೊ ಇದು ನಮ್ಮ ಬಾಡಿ ಒಳಗಿರೋ ಬ್ಯಾಡ್ ಕೊಲೆಸ್ಟ್ರಾಲ್, LDL ಅಂತ ಹೇಳ್ತೀವಿ, ಅದನ್ನು ಕಡಿಮೆ ಮಾಡಿಬಿಟ್ಟು ಗುಡ್ ಕೊಲೆಸ್ಟ್ರಾಲ್ HDL ಕಂಟೆಂಟನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಗುಡ್ ಕೊಲೆಸ್ಟ್ರಾಲ್, ಒಳ್ಳೆ ಜಿಡ್ಡು ಅಂತ ಏನಂತ ಹೇಳ್ತೀವಿ, ಅದು ನಮ್ಮ ಹಾರ್ಟ್ ಒಳಗಿರೋ ಆರ್ಟರೀಸ್ನ ಹಾಗೂ ಬ್ಲಡ್ ವೆಸಲ್ಸ್, ರಕ್ತನಾಳಗಳನ್ನು ಸ್ವಚ್ಛವಾಗಿಡೋಕ್ಕೆ ಹೆಲ್ಪ್ಫುಲ್ ಆಗಿದೆ. ಹಾಗೂ ಎರಡನೇದಾಗಿ ನಮ್ಮ ಶೇಂಗಾ ಎಣ್ಣೆಯಲ್ಲಿ ವಿಟಮಿನ್ ಇ ಇದೆ. ಇದು ನಮ್ಮ ಆಕ್ಸಿಡೇಷನ್ ಸ್ಟ್ರೆಸ್ ಅಂತೀವಿ, ಅದನ್ನು ಕಡಿಮೆ ಮಾಡುತ್ತೆ ಹಾಗೂ ಹೇರ್ ಮತ್ತು ಸ್ಕಿನ್ನ ನರಿಶ್ ಮಾಡುತ್ತೆ. ಮೂರನೇದಾಗಿ ಇದರೊಳಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಸೊ ಅಂದರೆ ಸಂಧಿವಾತದ ಸಮಸ್ಯೆ ಅಥವಾ ಮೊಣಕಾಲು ನೋವಾಗಿರ್ಬೋದು, ಕೀಲು ನೋವಾಗಿರ್ಬೋದು ಅಥವಾ ಜಾಯಿಂಟ್ ಪೇನ್ ಏನೇ ಆಗಿರ್ಬೋದು, ಇದು ಬಾರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಕೊನೆಯದಾಗಿ ಇದು ನಮ್ಮ ವೇಟ್ ಲಾಸ್ಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ನಿಜ, ಯಾಕೆಂದರೆ ಇದು ನಮ್ಮ ಕ್ರೇವಿಂಗ್ಸ್ ಅಂತ ಏನು ಅಂತೀವಿ ಅದನ್ನು ಮಾಡಿಸಲ್ಲ. ಸೊ ನೀವು ಸ್ವಲ್ಪನೇ ಎಣ್ಣೆ ತೊಗೊಂಡ್ರೂ ನಿಮ್ಮ ಹೊಟ್ಟೆ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಫೀಲ್ ಕೊಡುತ್ತೆ. ಸೊ ಈ ರೀತಿ ಇದು ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗೂ ಶೇಂಗಾ ಎಣ್ಣೆ ಅಂತ ಬಂದಾಗ ಒಂದು ಇಂಟ್ರೆಸ್ಟಿಂಗ್ ಕಥೆ ನಿಮ್ಗೆ ಹೇಳಲೇಬೇಕು. ಅದೇನಪ್ಪ ಅಂದರೆ 2008-9 ಒಂದು ಆರ್ಟಿಕಲ್ಸು ವೆಸ್ಟಿಂದ ಎಲ್ಲ ಪೀರಿಯಾಡಿಕಲ್ಸಲ್ಲಿ, ಜರ್ನಲ್ಸಲ್ಲಿ ಅಥವಾ ಮ್ಯಾಗಝಿನ್ಸಲ್ಲಿ ಪುಂಖಾನುಪುಂಖವಾಗಿ ಬರ್ತಾ ಇರುತ್ತೆ. ಸೊ ಏನಪ್ಪ ವಿಷಯ ಅಂತಂದರೆ, ಈ ರೆಡ್ ವೈನಲ್ಲಿ ಒಂದು ರೆಸ್ಪಿರೇಟ್ರಾಲ್ ಅಂತ ಹೇಳ್ಬಿಟ್ಟು ಒಂದು ಅಂಶ ಇದೆ. ಈ ರೆಸ್ಪಿರೇಟ್ರಾಲ್ ನಿಮ್ಮ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಆದ್ದರಿಂದ ನೀವು ರೆಡ್ ವೈನ್ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲ ಆರ್ಟಿಕಲ್ಸ್ ಎಲ್ಲ ಬರೋಕ್ಕೆ ಶುರು ಆದ ತಕ್ಷಣ ನಾವು ಇಂಡಿಯನ್ಸು ನಮ್ಮ ಕಂಪ್ನಿ ಪಾರ್ಟೀಸ್ಗಳಲ್ಲಿ ಔಟಿಂಗ್ಸ್ಗಳೆಲ್ಲ ವಿಲ್ ನಾಟ್ ಹ್ಯಾವ್ ಕಾಫಿ ಆರ್ ಟೀ, ಐ ವಿಲ್ ಹ್ಯಾವ್ ಎ ಗ್ಲಾಸ್ ಆಫ್ ವೈನ್, ರೆಡ್ ವೈನ್, ಗುಡ್ ಫಾರ್ ದ ಹಾರ್ಟ್. ಸೊ ಈ ಥರ ಟ್ರೆಂಡು ಶುರು ಆಗಿಬಿಡುತ್ತೆ. ಆಮೇಲೆ ಒಂದು 2-3 ವರ್ಷ ಆದ ತಕ್ಷಣ 2013-14 ಅನ್ಕೋತೀನಿ, ಆವಾಗ ಇನ್ನೊಂದು ರಿಸರ್ಚ್ ಬೆಳಕಿಗೆ ಬರುತ್ತೆ. ಏನಪ್ಪ ಅಂದರೆ, ಈ ರೆಸ್ಪಿರೇಟರಿ ಕಂಟೆಂಟ್ ಬಂದ್ಬಿಟ್ಟು ನಮ್ಮ ಶೇಂಗಾ ಎಣ್ಣೆ ಸಿಪ್ಪೆ ಎಲ್ಲೂ ಇದೆ ಅಂತ ಹೇಳ್ಬಿಟ್ಟು. ಸೊ ಶೇಂಗಾ ಎಣ್ಣೆ ಸಿಪ್ಪೆ ಇಂಟರ್ನ್ ಶೇಂಗಾ ಎಲ್ಲೂ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ರಿಸರ್ಚ್ ಹೊರಗೆ ಬರ್ತಿದ್ದ ಏನಾಗುತ್ತೆ, ಸೊ ದ ವೆಸ್ಟ್ ವಾಸ್ ನಾಟ್ ರೆಡಿ ಫಾರ್ ದ್ಯಾಟ್ ಆ್ಯಕ್ಚುಲಿ. ಸೊ ನಾವು ಆ ಕಡೆಯಿಂದ ಬಂದಿದ್ದನ್ನು ನಾವು ಹೇಗೆ ಸ್ವೀಕರಿಸಿದ್ವೋ ಅದೇ ಮನೋಭಾವದಿಂದ ಅವರು ನಮ್ಮ ಶೇಂಗಾ ಎಣ್ಣೆಯಲ್ಲಿದೆ ಅದು ಕನ್ಸಂಪ್ಷನ್ಗೆ, ಅವ್ರ ಮಾಸ್ ಪಾಪ್ಯುಲೇಷನ್ಗೆ ಇದನ್ನ ಕನ್ಸಂಪ್ಷನ್ಗೆ ಅವ್ರು ಬಿಟ್ಕೊಡ್ಬೇಕಾಗಿತ್ತು. ಆದರೆ ಅವ್ರು ಹಾಗೆ ಮಾಡಲ್ಲ. ಯಾಕೆಂದರೆ ಒಂದು ವೆಸ್ಟಿಗೆ ಒಂದು ಕಾಯಿಲೆ ಇದೆ. ಏನಪ್ಪ ಅಂದರೆ, ಒಂದು ಇಂಗ್ಲೀಷಲ್ಲಿ ಒಂದು ಕೆಟ್ಟ ಪದ ಶೋವಿನಿಸಮ್ ಅಂತ. ಶೋವಿನಿಸಮ್ ಅಂದರೆ ನಾವು ಹೇಳಿದ್ದೆ ಶ್ರೇಷ್ಠ, ನಾವು ಬೇರೆಯವ್ರು ಹೇಳಿದ್ದೆಲ್ಲ ಕನಿಷ್ಠ. ಅಂದರೆ ನಮ್ಮ ಕಡೆಯಿಂದ ಬಂದಿದ್ದಷ್ಟೇ ಶ್ರೇಷ್ಠ, ಬೇರೆ ಕಡೆಯಿಂದ ಬಂದಿದ್ದು ಏನೇ ಇದ್ರು ಅದು ಸೆಕೆಂಡರಿ ಅಥವಾ ಕನಿಷ್ಠ ಅನ್ನುವಂಥ ಒಂದು ಮೈಂಡ್ಸೆಟ್ಟು. ಸೊ ನಾವು ಕಳಿಸಿದ ಶೇಂಗಾ ಎಣ್ಣೆನೆಲ್ಲ ರಿಜೆಕ್ಟ್ ಮಾಡಿಬಿಟ್ಟು ಅವರೊಂದು ವಿತಂಡವಾದ ಮಾಡ್ತಾರೆ. ಏನಪ್ಪ ಅಂದರೆ, ಈ ಶೇಂಗಾ ಎಣ್ಣೆಯಲ್ಲಿ ಅಫ್ಲಾಟಾಕ್ಸಿನ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾನ್ಸರಸ್ ಏಜೆಂಟ್ ಇದೆ. ಸೊ ಅದರಿಂದ ಯಾರು ಶೇಂಗಾನ ಅಥವಾ ಶೇಂಗಾ ಎಣ್ಣೆನ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳಿ ಒಂದು ರಿಸರ್ಚ್ ಪೇಪರ್ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಕೊನೆಗೆ ಇವ್ರು ಏನು ರಿಸರ್ಚ್ ಮಾಡ್ಯಾರೆ ಅಂತ ನೋಡಿದರೆ, ಈ ಬೂಸ್ಟ್ ಹಿಡಿದಿರೋಂಥ ಒಂದು ಶೇಂಗಾನ ತೊಗೊಂಡು ಹೋಗ್ಬಿಟ್ಟು ಈ ಬೂಸ್ಟ್ನ ಟೆಸ್ಟ್ ಮಾಡ್ಯಾರೆ. ಅದರೊಳಗೆ ಆಬ್ವಿಯಸ್ ಆಗಿ ಅಫ್ಲಾಟಾಕ್ಸಿನ್ ಅಂಶ ಬಂದಿದೆ. ಈ ಅಫ್ಲಾಟಾಕ್ಸಿನ್ ಅಂಶ ಅನ್ನೋದು ಬರೀ ಶೇಂಗಾ ಎಣ್ಣೆಯಲ್ಲಿ ಮಾತ್ರ ಬರಲ್ಲ, ಅಷ್ಟೇ ಕಾಳುಗಳ ಮೇಲೆ, ಮೇಸ್ ಆಗಿರ್ಬೋದು, ಇದೆಲ್ಲ ಮೇಲೂ ಅಫ್ಲಾಟಾಕ್ಸಿನ್ ಬಂದೇ ಬರುತ್ತೆ. ಆಮೇಲೆ ನಿಮಗೂ ಬೂಸ್ಟ್ ಹಿಡಿದಿರೋದು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಜನರಲ್ ಪಾಪ್ಯುಲೇಷನ್ಗೆ ಗೊತ್ತೇ ಇರುತ್ತೆ. ಬಟ್ ಒಂದು ಅವ್ರಿಗೆ ಪ್ರೊಪಗಂಡ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಇದು ಕೇವಲ ಒಂದು ಸಣ್ಣ ಆಲ್ಕೋಹಾಲ್ ಮಾಫಿಯಾ, ಆಲ್ಕೋಹಾಲ್ ನೆಕ್ಸಸ್ನ ಒಂದು ಪರಿಣಾಮ, ಅವರ ಹಕ್ಕಿಕತ್ತಿದ್ದು. ಇದೇ ರೀತಿ ನಮ್ಮ ಸುತ್ತಲೂ ದಿನನಿತ್ಯ ಎಷ್ಟೋ ನೆಕ್ಸಸ್ಗಳು ನಮ್ಮನ್ನು ಆವರಿಸ್ಕೊಂಡಿದೆ. ನಾವೇನು ತಿನ್ನಬೇಕು, ನಾವೇನು ನೋಡಬೇಕು, ಅಥವಾ ನಾವೇನು ಉಡಬೇಕು, ತೊಡಬೇಕು, ನಮ್ಮ ಸಂಸ್ಕೃತಿ ಹೇಗಿರಬೇಕು ಅನ್ನೋದು ಡಿಫೈನ್ ಮಾಡೋ ಅಷ್ಟರ ಮಟ್ಟಿಗೆ ಈ ನೆಕ್ಸಸ್ಗಳು ಬೆಳೆದ್ಬಿಟ್ಟಿದ್ದಾವೆ. ಹಾಗಾದರೆ ಈ ನೆಕ್ಸಸ್ ಅಂದರೆ ಏನಪ್ಪ ಅಂದರೆ, a handful of people controlling a mass population on what they eat, on what they drink, on what they think, and even what they dream. ಕೇಳಿರಾ? ಸೊ ಡ್ರೀಮ್ ಕಾರ್, ಡ್ರೀಮ್ ಬಂಗ್ಲೋ, ವೈ ನಾಟ್ ಡ್ರೀಮ್ ಕೌ, ವೈ ನಾಟ್ ಡ್ರೀಮ್ ಫಾರ್ಮ್, ನಿಜ ತಾನೆ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ನೆಕ್ಸಸ್. ಸೊ ಈ ನೆಕ್ಸಸ್ಗಳನ್ನು ನಾವು ಸೋಲ್ಸೋಕ್ಕಾಗೋದೇ ಇಲ್ವಾ? ಸೊ ಈ ನೆಕ್ಸಸ್ ಬ್ರೇಕ್ ಮಾಡೋಕ್ಕಾಗೋದೇ ಇಲ್ವಾ ಅಂತಂದರೆ ಖಂಡಿತ ಆಗುತ್ತೆ. ಹೇಗಪ್ಪ ಅಂದರೆ, ನಮ್ಮ ಎಕನಾಮಿ ಬಂದ್ಬಿಟ್ಟು, ಈ ಎಕನಾಮಿ ಏನಿದೆ, ಇಟ್ಸ್ ಎ ಕಸ್ಟಮರ್ ಡ್ರಿವನ್ ಎಕಾನಮಿ. ಸೊ ಇಲ್ಲಿ ಕಸ್ಟಮರ್ ಒಂದ್ಸತಿ ಸಂಕಲ್ಪ ಮಾಡ್ದ ಅಂದರೆ, ನಾವು ಏನು ಬೇಕು, ನಾನು ಕಾಶಿಯಸ್ ಆಗಿಬಿಟ್ಟ ಅಂದರೆ, ಸೊ ಇಟ್ಸ್ ಆಬ್ವಿಯಸ್ಲಿ ಈ ನೆಕ್ಸಸ್ನ ನಾವು
ಆರಾಮಾಗಿ ಸೋಲಿಸ್ಬೋದು. ಹಾಗಾದರೆ ಈ ನೆಕ್ಸಸ್ ಅಂದ್ರೇನು? ಸೊ ಈ ನೆಕ್ಸಸ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆಯಾಗಿ ರಿಫೈನ್ಡ್ ಆಯಿಲ್ ಮಾಫಿಯಾದ್ದು ನಿಮಗೆ ಇವತ್ತೊಂದು ಸ್ಟ್ಯಾಟ್ಸ್ ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಪ್ರತಿ ತಿಂಗಳು ನಮ್ಮ ಅಡಿಗೆ ಎಣ್ಣೆ ಏನಂತೀವಿ, ಸೋಕಾಲ್ಡ್ ಅಡಿಗೆ ಎಣ್ಣೆ ಏನಂತೀವಿ, ಅದಕ್ಕೂ ಕನ್ಸಂಪ್ಷನ್ ಬಂದ್ಬಿಟ್ಟು 10 ಕೋಟಿ ಲೀಟರ್. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಲೀಟರ್ ಪ್ರೊಡಕ್ಷನ್ ಆಗುತ್ತೆ. ಆಮೇಲೆ 1 ಕೋಟಿ ರೀಸರ್ಕ್ಯುಲೇಟ್ ಆಗುತ್ತೆ. ಆಮೇಲೆ 1 ಕೋಟಿ ಅಥವಾ ಒಂದು 50ರಿಂದ 60 ಲಕ್ಷ ನಾವು ಲೀಟರ್ ಅಷ್ಟು ಪ್ಯೂರ್ ಶುದ್ಧಗಾಣದ ಎಣ್ಣೆ 750 ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಮಿಕ್ಕಿದ್ದು ಒಂದಿಷ್ಟು ಬೇರೆ ರಾಜ್ಯಗಳಿಂದ ಇಂಪೋರ್ಟ್ ಆಗ್ತಾ ಇದೆ. ಓಕೆ, ಸೊ ಈ 6.5 ಕೋಟಿ, ಸೊ ಮೇಜರ್ ಚಂಕ್ ಏನಿದೆ 6ರಿಂದ 7 ಕೋಟಿ ಪ್ರೊಡಕ್ಷನ್ ಏನಾಗ್ತಿದೆಯಲ್ಲ, ಅದನ್ನ ಎಷ್ಟು ಜನ ಮಾಡ್ತಿರ್ಬೋದು ಅನ್ಕೊಂಡಿರ ನೀವು? 8 ಲಕ್ಷ ಜನ ಇಲ್ಲ, 80,000 ಜನ ಇಲ್ಲ, ಹೋಗ್ಲಿ 8,000 ಜನ ಮಾಡ್ತಾರಾ? ಇಲ್ಲ, 80 ಜನ ಮಾಡ್ತಾರಾ? ಇಲ್ಲ. ಇಟ್ಸ್ ಓನ್ಲಿ ಅ ಹ್ಯಾಂಡ್ಫುಲ್ ಆಫ್ ಪೀಪಲ್. ಯಾಕಂದ್ರೆ ಇವ್ರದ್ದು ರಿಫೈನ್ಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ನೋಡಬೇಕು, ಇವ್ರು ಸ್ಟಾರ್ಟ್ ಆಗೋದೇ 20 ಮೆಟ್ರಿಕ್ ಟನ್ ಆಯಿಲ್. ಸೊ ಇದಕ್ಕೆ ಹೇಳೋದು ನೆಕ್ಸಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಇವ್ರನ್ನ ಹೇಗೆ ಈ ನೆಕ್ಸಸ್ನ ಹೇಗೆ ಬ್ರೇಕ್ ಮಾಡಬೇಕು ಅಂತಂದರೆ ಅದು ನಿಮ್ಮ ಸಂಕಲ್ಪ ಶಕ್ತಿಯಿಂದ ಮಾತ್ರ ಸಾಧ್ಯ. ಎಸ್ಪೆಷಲಿ ನಮ್ಮ ತಾಯಂದಿರು ಸಂಕಲ್ಪ ಮಾಡಬೇಕು, ನಾಳೆಯಿಂದ ನಮ್ಮ ಮನೆಗೆ ರಿಫೈನ್ಡ್ ಆಯಿಲ್ ಬರೋಂಗಿಲ್ಲ, ನಾಳೆಯಿಂದ ನಮ್ಮ ಅಡಲ್ಟ್ರೇಟೆಡ್ ವಸ್ತು ಯಾವುದು ಬರೋಂಗಿಲ್ಲ, ನಾಳೆಯಿಂದ ನಮ್ಮ ಶುಗರ್ ಬರೋಂಗಿಲ್ಲ. ಆ ಥರ ನಮ್ಮ ತಾಯಂದಿರು ಒಂದು ಸಂಕಲ್ಪ ಮಾಡಿದ್ರು ಅಂದರೆ ಈ ನೆಕ್ಸಸ್ನ ನಾವು ಖಂಡಿತವಾಗಲೂ ಸೋಲಿಸ್ಬೋದು. ಸೊ ಈ 750 ಜನ ನಾವೇನಿದ್ದೀವಿ ಈಗ ಗಾಣ, ಇಟ್ಸ್ ಅ ರೇ ಆಫ್ ಹೋಪ್. ಇಟ್ಸ್ ಅ ರೇ ಆಫ್ ಹೋಪ್ ಬಿಕಾಸ್ ನಾವು 5% ಆಗಿದ್ದು, ನಾವು 5% ಈಗ 50 ಲಕ್ಷ ಕೋಟಿ 50 ಲಕ್ಷ ಲೀಟರ್ ಏನು ಮಾಡ್ತಾ ಇದೀವಲ್ಲ, ಸೊ ಮೊದಲು ಅಷ್ಟು ಇರಲಿಲ್ಲ. ವಿ ಆರ್ ನಾಟ್ ಇವನ್ ಇನ್ ದ ಪರ್ಸೆಂಟೇಜ್ ಲೆಕ್ಕ. ಸೊ 1%, 0.1% ಅಲ್ಲಿ ಇದ್ವಿ. ಸೊ ನಾವು ವಿ ಆರ್ ಇನ್ ಟು 7% to 8% ಆಫ್ ದ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಎಡಿಬಲ್ ಆಯಿಲ್. ಸೊ ಹಾಗಾಗಿ ಆಸ್ ಎ ಸೊಸೈಟಿ, ನಾನು ಮಾಡ್ತೀನಿ ಅಂತಂತಲ್ಲ, ಬಟ್ ಆಸ್ ಎ ಸೊಸೈಟಿ ವಿ ಶುಡ್ ನಾಟ್ ಅಲೌ ದೀಸ್ ಗಾಣಸ್, ಮೀನ್ಸ್ ಈ ಆಯಿಲ್ ಮಿಲ್ಗಳನ್ನ ಮತ್ತೆ ಬಂದಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ಲರದ್ದು ಇದೆ. ಸೊ ಇವರೆಲ್ಲರ ಪರವಾಗಿ, ಸ್ವದೇಶಿ ಸಿಗುಡು ಟೀಮ್ ಪರವಾಗಿ ನಿಮ್ಗೆ ನಾ ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ. ओ संतोष भवन, तू तो तगड़ा खिलाड़ी चाहे था ना, ये कचरा तो लूला है। तेरे हाथ सलामत है ना? देवी माँ मेहरबान लाखा सो कह रहा है, मगर जिस कलाई को तूने लूला कहा है वही हमारी सबसे बड़ी ताकत बनेगी। देख लेना, ये बेजान से पंजा ही हमका जीत दिलाएगा। एक बात आप सब लोगों का फिर से याद दिलाई दो, ये सिर्फ खेल नहीं है जो हम किसी के मौज मनोरंजन के लिए खेलते हैं, ये एक लड़ाई है जो हमका जीतनी है। हमारा मकसद सिर्फ एक, रिफाइंड ऑयल से मुक्ति। प्रभु के वास्ते मैं मरते दम तक किसी के सामने नहीं झुकूंगा। आप लोग मेरा साथ दे या ना दे, मगर कचरा खेलेगा। कचरा हमने साथ खेलेगा। ದಯವಿಟ್ಟು ಶುದ್ಧಗಾಣದ ಎಣ್ಣೆ ಪರ್ಚೇಸ್ ಮಾಡಿ. ನಿಮ್ಗೆ ಎಲ್ಲಿ ಹತ್ತಿರದಲ್ಲಿ ಯಾರು ಸಿಗ್ತೀಯಾರಲ್ಲ ಅವ್ರನ್ನ ಬೆಳೆಸುವಂಥ ಒಂದು ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.